ಬೀದಿ ನಾಯಿಗಳ ಹಾವಳಿ ಇಂದು ನೆನೆಯದಲ್ಲ. ಆದ್ರೆ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಈಗ ಸಂಚಲನವನ್ನ ಮೂಡಿಸಿದೆ. ನಾಯಿ ಯಾವಾಗ ಕಚ್ಚುತ್ತದೆಯೋ ಅಥವಾ ಸುಮ್ಮನಿರುತ್ತದೆಯೋ ಎಂದು ಭವಿಷ್ಯವನ್ನ ನುಡಿಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ಹೇಳುವ ಮೂಲಕ ಕೋರ್ಟ್ ಬೀದಿ ನಾಯಿಗಳ ಸಮಸ್ಯೆಯನ್ನ ಗಂಭೀರತೆಯನ್ನ ಎತ್ತಿ ಹಿಡಿದಿದೆ. ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್, ಸಂದೀಪ್ ಮೆಹ್ರಾ ಮತ್ತು ಎನ್.ವಿ. ಅಂಜಾರಿಯಾ ಅವರಿದ್ದ ಪೀಠವು ಈ ಮಹತ್ವದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಪ್ರಾಣಿ ಹಕ್ಕುಗಳ ಸಂಘಟನೆ ಪರ ವಕೀಲ ಕಪಿಲ್ ಸಿಬಿಲ್ ಅವರನ್ನ ಪ್ರಶ್ನಿಸಿದ ನ್ಯಾಯಪೀಠ, ಯಾವ ನಾಯಿ ಬೆಳಗ್ಗೆ ಯಾವ ಮೂಡ್ನಲ್ಲಿ ಇರುತ್ತದೆ ಅಂತ ನೀವು ಹೇಗೆ ನಿರ್ಧರಿಸ್ತೀರಾ ಅಂತ ಖಾರವಾಗಿ ಕೂಡ ಕೇಳಿದೆ. ದ್ವಿಚಕ್ರ ವಾಹನಗಳಲ್ಲಿ ಹೋಗುವವರನ್ನ ನಾಯಿಗಳು ಬೆನ್ನೆ ಬಿಟ್ಟುವುದರಿಂದ ಅಪಘಾತಗಳು ಸಂಭವಿಸುತ್ತಿವೆ. ಹೀಗಾಗಿ ಬೀದಿ ನಾಯಿಗಳಿಂದ ಮುಕ್ತವಾಗಿಸುವುದು ಅತಿ ಅಗತ್ಯ ಅಂತ ಕೋರ್ಟ್ ಸ್ಪಷ್ಟಪಡಿಸಿರುವಂತದ್ದು ಈ ಸಂದರ್ಭದಲ್ಲಿ ಹೇಳಿದೆ. ಇದೇ ವೇಳೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಡೆಯ ಬಗ್ಗೆಯೂ ಕೂಡ ನ್ಯಾಯಾಲಯ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಹೆದ್ದಾರಿಯಿಂದ ಪ್ರಾಣಿಗಳನ್ನ ತೆರವುಗೊಳಿಸುವ ಜವಾಬ್ದಾರಿಯನ್ನ ರಾಜ್ಯಗಳ ಮೇಲೆ ಹಾಕಿ ಸುಮ್ಮನಾಗುವುದು ಸರಿಯಿಲ್ಲ. ಚಿಕಿತ್ಸೆಗಿಂತ ಮುನ್ನೆಚ್ಚರಿಕೆಯೇ ಮದ್ದು ಎಂದು ಹೇಳುವ ಮೂಲಕ ಸಾರ್ವಜನಿಕರ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ತಾಕೀತನ್ನ ಕೂಡ ಮಾಡಿದೆ. ಬೀದಿ ನಾಯಿಗಳ ಹಾವಳಿ ಇಂದು ನೆನೆಯದಲ್ಲ. ಪ್ರತಿನಿತ್ಯನೂ ಕೂಡ ಒಂದೊಂದು ಏರಿಯಾದಲ್ಲೂ ಕೂಡ ಬೀದಿ ನಾಯಿಗಳ ಹಾವಳಿ ಜೋರಾಗಿ ನಡೀತಾ ಇರುತ್ತೆ. ಈ ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಅವುಗಳು ಸುಮ್ಮನೆ ಇರೋದಿಲ್ಲ, ಅಟ್ಟಾಡಿಸ್ಕೊಂಡು ಹೋಗ್ತಾವೆ. ಜೊತೆಯಲ್ಲಿ ನಾಯಿಗಳು ಯಾವಾಗ ಯಾವ ಮೂಡ್ ನಲ್ಲಿ ಇರ್ತಾವೆ ಅಂತ ಕೂಡ ಹೇಳೋದಿಕ್ಕಾಗಲ್ಲ. ಇವಾಗ ಕಚ್ಚುತ್ತಾ ಅಥವಾ ನಾಳೆ ಕಚ್ಚುತ್ತಾ ಯಾವುದು ಕೂಡ ಗೊತ್ತಾಗೋದಿಲ್ಲ. ಜೊತೆಯಲ್ಲಿ ಹಾಗಾಗಿ ಕೋರ್ಟ್ ಕೆಲವೊಂದಷ್ಟು ರೀತಿಯಾದಂತಹ ತೀರ್ಪನ್ನ ಕೂಡ ಕೊಟ್ಟಿರುವಂತದ್ದು. ಇದೀಗ ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪು ಸಂಚಲನವನ್ನ ಮೂಡಿಸಿರುವಂತದ್ದು. ನಾಯಿ ಯಾವಾಗ ಕಚ್ಚುತ್ತೋ ಅದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಬೀದಿ ನಾಯಿ ರಸ್ತೆಯಲ್ಲಿ ಯಾಕಿರಬೇಕು, ನೀವು ಯಾವಾಗ ಕಚ್ಚುತ್ತದೆ ಅಂತ ನಿಮ್ಗೇನಾದ್ರೂ ಗೊತ್ತಾಗೋದಿಲ್ಲ ತಾನೇ ಅಂತ ಕೋರ್ಟ್ ಸ್ಪಷ್ಟಪಡಿಸಿರುವಂತದ್ದು. ರಸ್ತೆಗಳನ್ನ ನಾಯಿ ಮುಕ್ತವಾಗಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಸಂದರ್ಭದಲ್ಲಿ ಚಿಕಿತ್ಸೆಗಿಂತ ಮುನ್ನೆಚ್ಚರಿಕೆಯೇ ಮದ್ದು. ಹೆದ್ದಾರಿ ಪ್ರಾಧಿಕಾರವನ್ನ ಈ ಮುಖಾಂತರ ತರಾಟೆಗೆ ಕೂಡ ತೆಗೆದುಕೊಂಡಿರುವಂತದ್ದು. ಪ್ರಾಣಿಗಳಿಂದ ಸಂಭವಿಸುವಂತಹ ಅಪಘಾತಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಇದೀಗ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ನೀವು ಚಿಕಿತ್ಸೆಯನ್ನ ಕೊಡಿಸೋದಕ್ಕೆ ಮುಂದಾಗೋದಂತದ್ದಲ್ಲ, ಜೊತೆಯಲ್ಲಿ ಅದರಿಂದ ಆಗುವಂತಹ ಅನಾಹುತಗಳನ್ನ ನೀವು ತಡಿಬೇಕಾಗತ್ತೆ. ಮೊದಲು ಅದರ ಬಗ್ಗೆ ಗಮನವನ್ನ ಕೊಡಿ. ರಸ್ತೆಯಲ್ಲಿರುವಂತಹ ಬೀದಿ ನಾಯಿಗಳ ಹಾವಳಿಯನ್ನ ಕಡಿಮೆ ಮಾಡಿ. ಯಾವ ಸಂದರ್ಭದಲ್ಲಿ ಯಾವ ನಾಯಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ರಸ್ತೆಗಳನ್ನ ನಾಯಿ ಮುಕ್ತವಾಗಿಸಿ ಅಂತ ಸುಪ್ರೀಂ ಕೋರ್ಟ್ ಮುಖಾಂತರ ಹೇಳಿರುವಂತದ್ದು.